ಇವರಿಗೆ ಇಷ್ಟು ಸಾಕು ಅಂತ ಹೇಳಿದ್ರು. ಇವನಿಗೆ ಇಷ್ಟು ಸಾಕು. ಓ, ಈಗ ಇವರಿಗೆ ಗೊತ್ತಾಗಿದೆ. ಇನ್ನು ಇದು ಓಡ್ಲಿಕ್ಕಿಲ್ಲ ಸಮಯ, ಇದು ಹೆಚ್ಚೆಲ್ಲ ಕೊಡುದು ಬೇಡ, ಕೇಳಿದ ಅರ್ಧ ಕೊಡುವ ಅಂತ. ಆಯ್ತು, ಹಾಗೆ ಹೋಗುದಾ? ಖರ್ಚಿಗೆ ನೀವು ಹಾಗೆಲ್ಲ ಹೇಳ್ಬಾರ್ದು. ನನ್ನ ಪ್ರಾಮಾಣಿಕ ಕರ್ತವ್ಯಕ್ಕೆ ಧಕ್ಕೆ ಬರ್ತದೆ. ಇಲ್ಲಿ ಬನ್ನಿ. ನೀವು ಊಟ ಮಾಡಿದ್ದೀರಲ್ಲ, ಸೆಗಣಿ ಹಾಕಿ ಅಂತ. ಏನು ಸೆಗಣಿ ಹಾಕಿ ಅಂತ ನೀನೇನು ಹೇಳಿದ್ದಿ? ನಾನು ಅವರಲ್ಲಿ ಹೇಳಿದೆ, ನೋಡಿ ಭಟ್ರೆ, ನಾನು ಈಗ ಊಟ ಮಾಡಿದ್ದಷ್ಟೇ. ಊಟ ಮಾಡಿದ ಕೂಡಲೇ ಸೆಗಣಿ ಹಾಕ್ಲಿಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ಓಯ್ ಬನ್ನಿ, ಕೆಲಸವರಾಗಿದೆ. ಯಾಕೆ ಸುಮ್ಮನೆ ಕೊಡ್ತೇನೆ ಅಂತ ಹೇಳುವಾಗ ನಮ್ಮಲ್ಲಿ ಇದ್ರೆ ಕೊಡ್ಬೇಕು. ನೀವು ಅವರಲ್ಲಿ ಸಾಲ ಕೇಳಿ ಯಾಕೆ ಕೊಡ್ತೀರಿ? ನೀವು ಅವರಲ್ಲಿ ತುಂಬಾ ಉಂಟಾ? ಅವರಲ್ಲಿ ಬೇಕಾದಷ್ಟು ಉಂಟು. ಹೌದಾ? ಹೌದು, ಬೇಕಾದಷ್ಟು. ಯಾವ ಕಾರಿಯಲ್ಲಿ ಬಂದಿದ್ದಾನೆ? ಇಲ್ಲಿ ಬಿಸಾಡಿ ಹಾಕಿದ್ಯಾ? ಇಲ್ಲಿ ಹುಡುಕುದೇನಾ? ಕೆಳಗೆ ಬಿದ್ದಿದ? ಇಲ್ಲ ಇಲ್ಲ, ಕೆಳಗೆ ಬಿದ್ದರೆ ಅವರು ಕೊಡ್ತಾರೆ. ಎಲ್ಲಿ ಉಂಟಾ? ಎಂತ ಮಾಡುದು? ಎಲ್ಲಿ ಉಂಟು? ಎಲ್ಲಿ ಉಂಟು? ಇದು ನಿಮಗೆ ಪತ್ರ ಯಾಕೆ? ಮತ್ತೆ ಓದುವುದಕ್ಕೆ ಅಗತ್ಯ ಇಲ್ಲ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಬೇಡ, ಪಟ್ಟಿ ನಾನಿದ್ದೇನೆ. ನೀನು ಪಟ್ಟಿಯೋ? ಪಟ್ಟಿ ನೀವು ಯಾವ ಭಾಷೆ ಪಟ್ಟಿ ಹೇಳುದು? ಪಟ್ಟಿ ಅದು ಆಮಂತ್ರಣ, ನಾನಲ್ಲ. ಆದ್ರೆ ಆ ಪತ್ರದಲ್ಲಿ ಏನೆಲ್ಲ ನಮೂದಿಸಿದ್ದಾರೆ ಎಂಬುದಾಗಿ ಎಲ್ಲವನ್ನು ನಾನು ಬಾಯಿಪಾಠ ಮಾಡಿಕೊಂಡು ಬಂದಿದ್ದೇನೆ. ಕಂಠಪಾಠ ಮಾಡಿದ್ದೆ ಹೌದು ಅಂತಾದ್ರೆ ಒಂದೊಂದಾಗಿ ಹೇಳಬಹುದಲ್ಲ? ಹಾಗಿದ್ರೆ ನಿಮಗೆ ಒಂದು ಕೆಲಸ ಉಳಿಯಿತು. ಯಾವುದು? ಓದುದು. ನನಗೆ ಕೆಲಸ ಕಡಿಮೆ ಮಾಡುವುದಕ್ಕೆ ನೀನಲ್ಲ ಜನ, ಗೊತ್ತಾಗ್ತದೆ. ಆದ್ರೆ ನಾನು ಹೇಳ್ತೇನೆ, ಈಗ ಆ ಕಾರ್ಯಕ್ರಮದ ಏನು ಅಂತ ಆಮಂತ್ರಣ. ಈಗ ಪಟ್ಟಿಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವಿವರಣೆ. ಮೊದಲನೇದಾಗಿ ಪ್ರಾರ್ಥನೆ ಬೇಕು. ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲಾಗಿ ವಿಘ್ನ ನಿವಾರಕರಾದಂತಹ ಗಣಪತಿಯನ್ನು ಸ್ತುತಿ ಮಾಡಿ ನಾವು ಕಾರ್ಯೋನ್ಮುಖರಾಗಬೇಕು. ಹೌದು, ಹಾಗೆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗ್ತದೆ. ಇದು ಪ್ರಾರ್ಥನೆ. ಆ ಬಳಿಕ ಕಾರ್ಯಕ್ರಮದ ಉದ್ಘಾಟನೆ. ಯಾರಿಂದ ಗೊತ್ತಿಲ್ಲ. ಮತ್ತೆಂತದ್ದು? ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಒಂದು ಕಾರ್ಯಕ್ರಮ ಉದ್ಘಾಟಿಸುವುದಕ್ಕೆ ವ್ಯಕ್ತಿಗಳು ಇಂಥವರು ಏನು ಹಾಗೆ ಯಾಕೆ ಆಯ್ಕೆ ಮಾಡಿ? ವ್ಯಕ್ತಿಗಳು ತುಂಬಾ ಜನ ಸಿಕ್ಕಿದ್ದಾರೆ. ಆದ್ರೆ ನಮ್ಮ ಯಜಮಾನರು ಯೋಚನೆ ಮಾಡಿಯೇ ಕಾರ್ಯಕ್ರಮ ಯಾರಿಂದ ಉದ್ಘಾಟನೆ ಅಂತ ನಮೂದಿಸಲಿಲ್ಲ. ಯಾಕೆ? ಜನ ಊರಿನಲ್ಲಿ ಅಂತದೇ ನಡೆಯುವುದು. ಕಾರ್ಯಕ್ರಮದ ಉದ್ಘಾಟನೆ ಇಂಥವರಿಂದ ಇಂಥ ಸಮಯಕ್ಕೆ, ಆ ಸಮಯಕ್ಕೆ ಆ ವ್ಯಕ್ತಿ ಅಲ್ಲಿ ಬಂದಿರುವುದಿಲ್ಲ. ಎಲ್ಲಿ ಹೋಗಿರ್ತಾರೆ? ಅವರು ಮತ್ತೊಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇರ್ತಾರೆ. ಇಲ್ಲಿ ಬಂದವರು ಕಾಯುವುದು, ಇವ ಯಾವಾಗ ಬರ್ತಾನಪ್ಪ, ಯಾವಾಗ ಉದ್ಘಾಟನೆ ಅಂತ. ಅದಕ್ಕೆ ನಮ್ಮ ಯಜಮಾನರು ಏನು ಮಾಡುದು, ಕಾರ್ಯಕ್ರಮದ ಉದ್ಘಾಟನೆ ಮಾತ್ರ ಇಂಥ ಸಮಯಕ್ಕೆ, ಯಾರಿಂದ ಅಂತ ಇಲ್ಲ, ಯೋಚನೆ ಮಾಡುದು. ಆ ಸಮಯಕ್ಕೆ ಯಾರು ಬಂದಿದ್ದಾರೋ ಸಭೆಯನ್ನೊಮ್ಮೆ ನೋಡುದು, ಯಾರು ಹಿರಿಯರಿದ್ದಾರೋ, ಪೂಜ್ಯರಿದ್ದಾರೋ, ವಿದ್ವಾಂಸರಿದ್ದಾರೋ ಅಂತವರನ್ನು ಆಯ್ಕೆ ಮಾಡಿ ಅವರಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸುವುದು. ಇದೇ ರೀತಿ ಎಲ್ಲವರು ಮುಂದುವರಿದ್ರು ಅಂತಾದ್ರೆ ಕಾರ್ಯಕ್ರಮ ಯಾವುದೇ ಆಗಿದ್ರು ಸಮಯಕ್ಕೆ ಸರಿಯಾಗಿ ನಡೀತದೆ. ಆಯ್ಕೆ ಮಾಡಿ ಆ ಬಳಿಕ ಕಾರ್ಯಕ್ರಮದ ಉದ್ಘಾಟಕರಿಂದ 2 ಮಾತು. ಅದೇನು ಹೆಚ್ಚು ಮಾತಾಡೋದಕ್ಕೆ ಬರುವುದಿಲ್ಲ? ಅವರು ಬರಬಹುದು, ಮಾತಾಡೋರು ತುಂಬಾ ಜನ ಇರಬಹುದು. ಕೆಲವರೆಲ್ಲ ಮಾತಾಡುವ ಅವಸ್ಥೆ ನೋಡಿದ್ರೆ ಸಮಯ ಪ್ರಜ್ಞೆ ಇಲ್ಲ, ಸ್ವಸ್ವರೂಪ ಜ್ಞಾನ ಇಲ್ಲ, ಮಾತಾಡ್ತಾ ಇರುವುದು. ಅದು ಹೇಗೆ ಎದ್ದು ನಿಂತರು. ಈ ಕಾರ್ಯಕ್ರಮದ ಬಗ್ಗೆ ನಾನು 2 ಮಾತಾಡ್ತೇನೆ ಅಂತ ಹೇಳುದು. 2 ಮಾತಾಡ್ತೇನೆ ಹೇಳುದು ಮಾತ್ರ 22 ಮಾತಾಡುದು. ಕೊನೆಗೆ ನಿಲ್ಲಿಸುವಾಗ ಹೇಳುದು ನನ್ನ 2 ಮಾತನ್ನು ಮುಗಿಸ್ತೇನೆ ಅಂತ. ಅಲ್ಲಿ ನೋಡುವಾಗ ಇದ್ದವರೆಲ್ಲ ಎದ್ದು ಹೋಗಿರ್ತಾರೆ. ಈ ಹೆಚ್ಚು ಮಾತುಗಾರರಿಗೆ ತಾವು ಎಷ್ಟು ಮಾತಾಡಿದೆ ಎನ್ನುವಂತಹ ಪ್ರಜ್ಞೆ ಇರುವುದಿಲ್ಲ. ಅಲ್ಲ, ನಮ್ಮ ಮಾತನ್ನು ಕೇಳಿಸಿಕೊಳ್ಳುವವರು ಇದ್ದಾರೆ ಅಂತ ಅವ್ರಿಗೆ ಅದು ಗೊತ್ತಿಲ್ವೋ? ಒಂದು ವೇಳೆ 2ಕ್ಕಿಂತ ಹೆಚ್ಚು ಮಾತಾಡಿದ್ರು ಅಂತ ಏನ್ ಮಾಡ್ತೀರಿ? ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ರಟ್ಟೆಗೆ ಕೈ ಹಾಕುದು, ಕುಳಿತುಕೊಳ್ಳಿದ್ದೆ ಆ ವ್ಯವಸ್ಥೆ ಉಂಟು. ಅದು ವ್ಯವಸ್ಥೆ ಉಂಟು. ಕೆಲವರಿಗೆ ಇಲ್ಲ, ಆಗ್ಲಿಕ್ಕಿಲ್ಲ. ಅಲ್ಲ, ಕೆಲವೆಲ್ಲ ಆಗ್ಲಿಕ್ಕಿಲ್ಲ, ಕೂತುಗೊಳಿಸುದು. ಆ ಬಳಿಕ ಬಂದವರಿಗೆ ಲಘು ಪ್ರಹಾರ. ನಿಮ್ಮ ಕಾರ್ಯಕ್ರಮಕ್ಕೆ ಯಾರು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಲಘು ಪ್ರಹಾರ ಅಂದ್ರೆ ಸಣ್ಣ ಪೆಟ್ಟು ಅಲ್ವೇನು? ಅಲ್ಲ, ಸಣ್ಣ ಪೆಟ್ಟಲ್ಲ, ದೊಡ್ಡ ಪೆಟ್ಟೆ. ಹೊಟ್ಟೆಗೆ ದೊಡ್ಡ ಪೆಟ್ಟು ಅದು ಲಘು ಉಪಹಾರ. ಲಘು ಪ್ರಹಾರ ಅಲ್ಲ, ಲಘು ಉಪಹಾರ. ಅದು ಲಘು ಉಪಹಾರ ಆದ್ಮೇಲೆ ವಿಶ್ರಾಂತಿ. ಆಮೇಲೆ ಯಾವುದೇ ಕಾರ್ಯಕ್ರಮ ಇಲ್ವಾ? ಉಂಟು, ಕಾರ್ಯಕ್ರಮ ಉಂಟು. ಅದು ಸ್ವಲ್ಪ ಹೊತ್ತು ಮಾತ್ರ. ಇವಾಗ ಹೊಟ್ಟೆ ತುಂಬಿದ ಕೂಡಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಆಗುದಿಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆ ಬಳಿಕ ಕಾರ್ಯಕ್ರಮ ಪ್ರಾರಂಭ ಆಗುವುದು. ಯಾವುದೆಲ್ಲ? ಬೇರೆ ಬೇರೆ ನಾನಾ ಬಗೆಗಳ ಕಾರ್ಯಕ್ರಮ. ಮೊದಲನೇ ಇದು ವೇಷಗಳು.
ವೇಷ. ವೇಷ. ಯಾವ ವೇಷ? ಅದು ಒಂದು ತರದ ವೇಷ ಇಲ್ಲ. ಹಾ. ಇದು ಮೊದಲು ಹಾ. ಹಗಲು ವೇಷ. ಹಗಲು. ಅಲ್ಲ, ರಾತ್ರಿ ವೇಷ ನಿಮಗೆ ಗೊತ್ತಿರ್ಬೋದಲ್ಲ? ಹೌದೌದು. ಹಾ. ರಾತ್ರಿ ವೇಷ ಅಂತ ಉಂಟೆ. ಇಡೀ ರಾತ್ರಿ ಅಂತ ಇಲ್ಲ. ಇಲ್ಲ, ಒಂದು ಕಾಲ ವೇಷ ಹೌದು, ಅರ್ಧ ರಾತ್ರಿ. ಮತ್ತೆ ಹಗಲು ವೇಷ ಉಂಟು. ಹಾ. ಹಗಲು ವೇಷ, ಹಾ. ಹುಲಿ ವೇಷ, ಹಾ. ಕರಡಿ ವೇಷ, ಹಾ. ಆ ಬಳಿಕ ವೀರದಾಸೆ, ಹಾ. ವೀರಭದ್ರ, ಹಾ. ಮತ್ತೆ ಡೊಳ್ಳು ಕುಣಿತ, ಇಂಥದ್ದೆಲ್ಲ. ಹಾ. ರುದ್ರ ದೇವ. ಮಹಾರಕ್ಷ ಇಂಥದ್ದು ಇದೆಲ್ಲ ಉಂಟು. ಇದು ವೇಷಗಳು, ವೇಷದ ಬಗ್ಗೆ. ಆ ಬಳಿಕ ನೃತ್ಯಗಳು ಉಂಟು. ಯಾವುದು? ನವಿಲು ನೃತ್ಯ, ಹಂಸ ನೃತ್ಯ, ಹೀಗೆ ನೃತ್ಯಗಳು. ಆ ಬಳಿಕ ಯುದ್ಧಗಳು ಉಂಟು. ಯುದ್ಧ? ಹೌದೌದು. ಯಾವ ಯುದ್ಧ? ಕತ್ತಿ ಕಾಳಗ, ಕತ್ತಿ ಕಾಳಗ, ಗದಾ ಯುದ್ಧ, ಯುದ್ಧ, ದೃಷ್ಟಿ ಯುದ್ಧ, ದೃಷ್ಟಿ ಯುದ್ಧ. ಆ ಬಳಿಕ ಗದಾ ಯುದ್ಧ. ಗದಾ ಯುದ್ಧ, ಆಮೇಲೆ ದೃಷ್ಟಿ ಯುದ್ಧ, ಮುಷ್ಟಿ ಯುದ್ಧ, ಕತ್ತಿ ಕಾಳಗ. ನಿಮಗೇನಾಯ್ತು? ಆ ಜಟ್ಟಿ ಕಾಳಗದಿಂದ ಆ ಕ್ಷಣ ಯಾವುದೋ ಒಂದು ರೀತಿಯ ಚೈತನ್ಯ. ನನ್ನ ದೊರೆಗಳು ಹೇಳಿದ್ರು, ಅವನಿಗೆ ಜಟ್ಟಿ ಕಾಳಗ ಅಂತ ಹೇಳಿದ್ರೆ ಬಹಳ ಇಷ್ಟ. ಇಲ್ಲೇ ನಾನೇ ಗುರು ಅವನಿಗೆ. ಯಾವುದು ಇಲ್ಲದಿದ್ರೆ ತೊಂದರೆ ಇಲ್ಲ, ಅದು ಬೇಕು. ಜಟ್ಟಿ ಕಾಳಗ ಇದು ಇದ್ದ. ಇದನ್ನೆಲ್ಲ ನೋಡಿ ಜನರಿಗೆ ಬೇಸರ ಆಗಿರ್ತಾರೆ. ಇವರು ಎಷ್ಟಪ್ಪ ಹೊಡೆದಾಡಿಕೊಳ್ಳುವುದು, ಎಷ್ಟು ಗುದ್ದುದು ಇವರು, ಎಷ್ಟು ಯುದ್ಧ ಮಾಡುದು ಅಂತ. ಆಗ ಒಂದು ಮನೋರಂಜನಾ ಕಾರ್ಯಕ್ರಮ. ಯಾವುದು? ಕೊನೆಗೆ ಮೊದಲಾಗಿ ಗಾಯನ, ಹಾಡು ಹಾಡು ಗಾಯನ, ಆ ಬಳಿಕ ವಾದನ, ಆ ಬಳಿಕ ನರ್ತನ, ಆ ಬಳಿಕ ತಾಡನ, ಆ ಬಳಿಕ ರಸಾಯನ, ಬಂಧನ, ಕುಂತನ, ತಿಂದನ, ಎದ್ದನ, ಹೋದನ. ಕೆಲವೊಂದು ನನಗೆ ಅರ್ಥವಾಯಿತು. ಗಾಯನ ಅಂದ್ರೆ ಹಾಡುವುದು. ಗಾಯನ ಹಾಡು ಬೇರೆ ಬೇರೆ ಭಾಗವತರನ್ನ ಹಾಡುಗಾರರನ್ನೆಲ್ಲ ಕರೆಸಿಕೊಳ್ಳುದು, ಅವರಿಂದ ಹಾಡುಗಾರಿಕೆ. ವಾದನ ಅಂದ್ರೆ ಬಡಿಯುವುದು. ಬಡಿಯುವುದು. ತಾಡನ ಅಂದ್ರೆ ಕರತಾಡನ, ಆ ಬಳಿಕ ನರ್ತನ, ನರ್ತನ ಗೊತ್ತಾಯ್ತು. ನಾಟ್ಯ ವೈದವ್ಯ, ವೈದವ್ಯ, ನಾಟ್ಯ ವೈವಿಧ್ಯ, ವೈವಿಧ್ಯ. ಆ ಬಳಿಕ ರಸಾಯನ, ಮಾವಿನ ಹಣ್ಣಿದ್ದ ಮಾವಿನ ಹಣ್ಣಿನ ರಸಾಯನವ, ಬಾಳೆಹಣ್ಣಿಂದ ಅಲ್ಲ, ಮತ್ತೆ ಕಬ್ಬಿನ ಉಂಟಾ? ಇವರು ಎಷ್ಟು ಹೇಳ್ತಾರೆ ರಸಾಯನ? ಕುಡಿಯುವ ರಸಾಯನ ಅಲ್ಲ, ಹಾಸ್ಯ ರಸಾಯನ. ಓ, ಹಾಸ್ಯ ರಸಾಯನ. ಹೌದೌದು, ಬೇಕು. ಕೇವಲ ಮನುಷ್ಯನಾದವ ನಗುವಂತ ಕುಡಿದ್ರೆ ಅವನ ಆರೋಗ್ಯ ಸರಿಯಾಗಿರ್ತದೆ ಹೇಳ್ತಾರೆ. ನಗಾಡಿಸುವವರು ಬೇಕು. ಹೌದು, ನಗು ನಗುತ್ತಾ ಇದ್ರೆ ಆಯುಷ್ಯ ಹೆಚ್ಚಾಗ್ತದೆ ಅಂತ. ಹೌದು. ಹಾಗೆ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ವಿದೂಷಕರನ್ನು ಕರೆಸಿಕೊಂಡು ಅವರಿಂದ ಒಂದು ಹಾಸ್ಯ ಪಟಾಕಿ ಹಾಸ್ಯ ಪಟಾಕಿ ಹಾರಿಸುವುದು. ಆ ಹಾಸ್ಯ ಹೇಗಿರ್ಬೇಕು? ಹೇಗಿರ್ಬೇಕು? ನಕ್ಕು ನಗಿಸುವ ಹಾಸ್ಯ ಅಲ್ಲ, ನಗದೆ ನಗಿಸುವ ಹಾಸ್ಯ. ತಾನು ನಗದೆ ಇನ್ನೊಬ್ಬರು ನಗಿಸುವಂತಹ ಚಾಕಚಕ್ಯತೆ ಅಂತವರನ್ನು ಮಾತ್ರ ನಾವು ಕರೆಸಿಕೊಳ್ಳುವುದು. ಹೌದು, ಇದು ರಸಾಯನ. ಆ ಬಳಿಕ ಬಂಧನ, ಕುಂತನ, ತಿಂದನ, ಗೆದ್ದನ, ಹೋದನ. ಅದೊಂದು ಸ್ಪರ್ಧೆ ಇಟ್ಟುಕೊಂಡದ್ದು. ಅದು ಕೆಲವರೆಲ್ಲ ಊಟಕ್ಕೆ ಹೋದ್ರೆ ಕುಳಿತುಕೊಂಡ್ರೆ ಹೇಳುವ ಕ್ರಮವೇ ಇಲ್ಲ ಮರ್ರೆ. ಇನ್ನೆಂತದ್ದು ಬರುದು ಅಂತ ಕಾಯುದು, ಈ ಕಡೆಯಿಂದ ಎಂತ ಬರುದು ಕಾಯುದು, ತಿನ್ನುತ್ತಾ ಇರುದು. ಪಾಪ ಎರಡನೇ ಪಂಕ್ತಿಯವ ಕಾಯುದು, ಇವ ಯಾವಾಗ ಹೇಳ್ತಾನೆ ನನಗೆ ಹಸಿವೆಯಲ್ಲಿ ಕೂಡುದಿಲ್ಲ ಅಂತ. ಅದಕ್ಕೆ ಒಂದು ಸ್ಪರ್ಧೆ. ಬೇಗ ಬಂದು ಕುಳಿತು ಬೇಗ ಉಂಡು ಬೇಗ ಯಾರು ಹೇಳ್ತಾನೋ ಅವನಿಗೆ ಪ್ರಶಸ್ತಿ ಕೊಡುವುದು ಅಂತ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾವು ಬರಬೇಕು ಎಂಬುದಾಗಿ ಯಜಮಾನರು ಹೇಳಿದ್ದಾರೆ. ನಿಮಗಾಗಿ ಒಂದು ಆಸನವನ್ನು ಕಾದಿರಿಸಲಾಗಿದೆ, ಬರಬೇಕು ತಾವು. ಎಂತದು ಲೇಸ್ ಇದು? ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕೇವಲ ನಮ್ಮ ನಾಡಿನವರು ಮಾತ್ರವಲ್ಲ ಸಂತೋಷವನ್ನು ಅನುಭವಿಸುವುದು, ನೆರ ರಾಜ್ಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು, ಆನಂದವನ್ನು ಅನುಭವಿಸಬೇಕು ಎನ್ನುವಂತಹ ವಿಶಾಲ ಮನೋಭಾವನೆ ನನ್ನ ಗುರುಗಳು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಅವರ ಪಟ್ಟದ ಶಿಷ್ಯನಾದಂತಹ ಈ ಕಂಸ ಅಲ್ಲಿ ಉಪಸ್ಥಿತನಿರಬೇಕು ಎನ್ನುವಂತಹ ಬಯಕೆ ತಾನೆ. ಆದಷ್ಟು ಬೇಗನೆ ವಸಂತೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನಾನು ಬರ್ತೇನೆ. ಬರಬೇಕು. ಸರಿ, ಇನ್ನು ನಾನು ಹೋಗುತ್ತೇನೆ. ನಿಲ್ಲು. ಹೋಗ್ತೇನೆ. ನಿಲ್ಲು. ಏನು ಅಷ್ಟು ಅವಸರ? ನನ್ನ ಊರಿನಲ್ಲಿ ಕಾರ್ಯಕ್ರಮ ವ್ಯವಸ್ಥೆ, ಅಲ್ಲಿ ಹೋಗಿ ನನಗೆ ಕೆಲವೆಲ್ಲ ಕೆಲಸ ಉಂಟು ನನಗೆ. ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುವಂತಹ ಸಂದರ್ಭ ಗುರುಗಳು ವಿಚಾರಿಸ್ತಾರೆ. ಹೋದಂತಹ ನಿನಗೆ ಶಿಷ್ಯನ ಮನೆಯಲ್ಲಿ ಏನು ಉಪಚಾರ ಸಿಕ್ಕಿತ್ತು ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ಏನು ಸಿಕ್ಲಿಲ್ಲ ಅಂತ ಹೇಳ್ತೇನೆ. ಹಾಗಲ್ಲ, ಮತ್ತೆ ಕೊಟ್ಟಿದ್ರೆ ನೀವು? ಕೊಡ್ತೇನೆ. ಊಟ ಮಾಡಿದ್ಯಾ? ಊಟ ಎಲ್ಲಿಂದ? ನಾವು ಏನು ಊಟ ಮಾಡಿದ್ರೆಲ್ಲ ಮುಗಿಸಿದ ಮೇಲೆ ಕೊನೆಗೆ ನಿನ್ನ ಕೆಲಸ ಮುಗಿಸಿದ ಮೇಲೆ ಊಟ. ಹೌದಾ? ನಿನ್ನ ಕೆಲಸ ಮುಗಿಯಿತಲ್ವಾ? ಈಗ ಮುಗೀತು.
ಹೋಗು, ಊಟ ಮಾಡಿಕೊಂಡು ಹೋಗು. ಅಪ್ಪ ನಾನು ಕಾಯ್ತಾ ಇದ್ದೆ ಯಾರು ಕೊಡ್ತಾರೆ ಅಂತ. ಹಸಿವೆಯಲ್ಲಿ ಏನು ಕೊಡುದಿಲ್ಲ. ಊಟ ಮಾಡಿ ಬರ್ತೇನೆ ಹಾಗಾದ್ರೆ. ಏನು ಯಾರಾದ್ರೂ ತಡೆದು ನಿಲ್ಲಿಸಿದ್ರ ನೀನನ್ನು? ಇಲ್ಲ ತಡಿಲಿಲ್ಲ. ಅದು ಪ್ರಶ್ನೆ ಕೇಳ್ಬೋದಾ? ಪ್ರಶ್ನೆ ಊಟದ ವಿಷಯಕವಾಗಿ. ಹೌದೌದು. ಛತ್ರ ತೋರಿಸಿದ್ದೀರಿ. ಹೌದು. ಊಟಕ್ಕೆ ಅಡುಗೆ ಮಾಡಿದ್ಯಾರು ಅಂತ? ಬ್ರಾಹ್ಮಣರು. ಬ್ರಾಹ್ಮಣರ ಅಡಿಗೆ? ಹೌದು. ಬೇಡ, ಪುಣ್ಯಾತ್ಮ ಅಂತಹ ಊಟ ಅಲ್ಲ. ಪೂರಿ ಭೋಜನ ಅಲ್ಲ, ಅದು ಬೇರೆ ಕಡೆಯಲ್ಲಿ ಇರುತ್ತದೆ. ಯಾವುದು? ಪೂರಿ. ಬಗೆ ಬಗೆಯ ಭಕ್ಷ್ಯಗಳು. ಬಗೆ ಬಗೆ. ಅದು ವಿಷಯ ಅಂದ್ರೆ ಸತ್ಯ ಹೇಳ್ತೇನೆ. ನಿಜವಾದ ಒಂದು ರುಚಿಕರವಾದ ಅಡುಗೆಯನ್ನು ಮಾಡಿ ಹಾಕಬೇಕು. ಬ್ರಾಹ್ಮಣರ ಅಡುಗೆಯೇ ಆಗಬೇಕು. ಎಲ್ಲಿ ಸಿಗ್ತದೆ ಅಂತ ನಾನು ಕಾಯ್ತಾ ಇರ್ತೇನೆ. ಈಗ ಇಲ್ಲಿ ಬೇಡ ಎನ್ನುವ ಹಾಗೆ ಹೇಳುವುದಕ್ಕೆ ಕಾರಣ ಒಂದು ಸಮಸ್ಯೆಗೆ ಸಿಲುಕಿಸ್ತಾರೆ ಅಲ್ಲಿಗೆ ಹೋದ್ರೆ. ಸಮಸ್ಯೆ? ಹೌದು. ಏನು? ಇಲ್ಲಿ ಅಲ್ಲ, ನನ್ನ ಊರಿನಲ್ಲಿ ಆಗಿದ ನನ್ನ ಸ್ನೇಹಿತರೊಬ್ರು ಮನೆಗೆ ಹೋಗಿ ನಾನು ತಾಪತ್ರೆಗೆ ಸಿಲುಕಿದ್ದೇನೆ. ನಿನ್ನ ಸ್ನೇಹಿತರು ಯಾರವರು? ಚಂದ್ರಶೇಖರ್ ಭಟ್ರು. ಅವರು ಮಹೇಶ್ ಭಟ್ರಿಗೆ ಏನಾಗ್ಬೇಕು? ಅವರು ಬಹಳ ಸ್ನೇಹಿತರ ಅಂತ. ಅವ್ರು ಚಂದ್ರಶೇಖರ ಭಟ್ರು ಒಂದು ದಿವಸ ದಾರಿಯಲ್ಲಿ ಹೋಗುವಾಗ ನನಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಏ ಪುಣ್ಯಾತ್ಮ ನೀನು ಮನೆಗೆ ಬರದ ಎಷ್ಟು ವರ್ಷ ಆಯ್ತಾ, ಒಂದು ದಿವಸ ಮನೆಗೆ ಬಾ, ಸಣ್ಣಾಗಿ ಊಟ ಮಾಡಿ ಹೋಗಬಹುದು ಅಂತ. ಹಬ್ಬ ಅಪರೂಪಕ್ಕೆ ಸಿಕ್ಕಿದ್ದು. ಒಳ್ಳೆ ಭಾವನೆಯಿಂದ ಕರೀತಾರೆ. ಧರ್ಮಕ್ಕೆ ಸಿಕ್ಕುದಲ್ವೋ, ಬಿಡುದು ಯಾಕೆ ಅಂತ ಹೇಳಿ ಅವರ ಮನೆಗೆ ಹೋಗಿದ್ದೆ. ಏನು ಕೇಳ್ತೀರಿ, ಎಲೆ ಹಾಕಿ ಒಂದು ಬಡಿಸಿದ್ದಾರೆ. ಇಷ್ಟ ಆಗುವುದು. ಬ್ರಾಹ್ಮಣರು ಬಡಿಸುವುದೇ ಹಾಗೆ. ತಿನ್ನಿ ಅಂತ ಅನ್ನ ಹಾಕುವ ಊಟ ಕೊಡ್ಬೇಕು, ಬ್ರಾಹ್ಮಣರಲ್ಲಿ ಕಳಿಬೇಕು. ನಾನು ಬಿಡ್ತೇನೆ, ಸಾರಿ ತಿಂದಿದ್ದೇನೆ. ಎಲೆಯಲ್ಲಿ ಸ್ವಲ್ಪ ಉಳಿಲಿಲ್ಲ. ನಮ್ಮ ಹೊಟ್ಟೆ ಒಂದು ದಾಕ್ಷಿಣ್ಯ ಮಾಡಬಾರ್ದು. ಸಾರಿ ತಿಂದಿದ್ದೇನೆ, ತಿನ್ಬೇಕು. ಮತ್ತೆ ಒಂದು ನನ್ನ ಕ್ರಮ ಉಂಟು. ನನಗೊಂದು ಹೋದಲ್ಲಿ ಎಲ್ಲ ದಾಕ್ಷಿಣ್ಯ ಮಾಡುವ ಕ್ರಮವೇ ಇಲ್ಲ. ಮತ್ತೆ ಎಲ್ಲಿ ದಾಕ್ಷಿಣ್ಯ ಮಾಡ್ತಿ? ಮನೆಯಲ್ಲಿ ಸ್ವಲ್ಪ ದಾಕ್ಷಿಣ್ಯ ಮಾಡ್ತೇವೆ. ಅದ್ಯಾಕೆ ಮನೆಯಲ್ಲಿ ದಾಕ್ಷಿಣ್ಯ ಮಾಡುದು? ಮನೆಯಲ್ಲಿ ಹಾಗೆ ತಿಂದ್ರೆ ಖರ್ಚಾಗುದಿಲ್ವಾ? ಹೋದಲ್ಲಿ ತಿಂದ್ರೆ ಖರ್ಚಾಗೋದಿಲ್ವಾ? ಹೋದಲ್ಲಿ ಯಾರ್ಯಾರ್ದಲ್ವ ನಮ್ಮದ. ನೀನು ಯಾರ್ಯಾರದನ್ನು ಮುಗಿಸುವುದಕ್ಕೆ ಇರುವವ. ಇರ್ಲಿ, ಸಾರಿ ತಿಂದಿದ್ದೇನೆ. ತಿಂದದ್ದರಲ್ಲಿ ಹೊಟ್ಟೆ ಇಷ್ಟು ದೊಡ್ಡದಾಗಿದೆ. ಹೌದಾ? ಅಷ್ಟು ತುಂಬಿಸಿದ್ದೇನೆ. ಮಕ್ಕಲ್ವಾ? ಆಮೇಲೆ ನನ್ನೊಂದು ಕ್ರಮ ಉಂಟು. ಊಟ ಮಾಡಿದ ಮೇಲೆ ಎಲೆಯನ್ನು ಬಿಡುವ ಕ್ರಮ ಇಲ್ಲ, ಬಿಸಾಡಿ ಬರ್ಬೇಕು. ಸಂಪ್ರದಾಯ. ನಮ್ಮ ಕೆಲಸವನ್ನು ನಾವು ಮಾಡ್ಬೇಕು. ಹಾಗೆ ಎಲೆಯನ್ನು ಬಿಸಾಡಿ ಬರ್ತೇನೆ. ಆ ಚಂದ್ರಶೇಖರ ಭಟ್ರು ನನ್ನನ್ನು ಕರೀತಾರಲ್ಲ, ಇಲ್ಲಿ ಬಂದು ನೀವ್ಯಾಕೆ ಬಂದದ್ದು? ನಿಮ್ಮನ್ನು ಕರ್ತದಲ್ಲ, ಅವರು ನನ್ನನ್ನು ಕರ್ತಾರೆ. ಇಲ್ಲಿ ಬನ್ನಿ. ನೀವು ಊಟ ಮಾಡಿದ್ದೀರಲ್ಲ, ಸೆಗಣಿ ಹಾಕಿ ಅಂತ. ಏನು ಸೆಗಣಿ ಹಾಕಿ ಅಂತ ನೀನೇನು ಹೇಳಿದ್ದಿ? ನಾನು ಅವರಲ್ಲಿ ಹೇಳಿದೆ, ನೋಡಿ ಭಟ್ರೆ, ನಾನು ಈಗ ಊಟ ಮಾಡಿದ್ದಷ್ಟೇ. ಊಟ ಮಾಡಿದ ಕೂಡಲೇ ಸೆಗಣಿ ಹಾಕ್ಲಿಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ಸೆಗಣಿ ಹಾಕಬೇಕು ಅಂತಾರೆ ನಾಳೆ ಬೆಳಿಗ್ಗೆ ಎದ್ದು ಹಾಕ್ತೇನೆ ಅಂತ ಹೇಳಿದೆ. ಯಾರಿಗಾದ್ರೂ ನಿಂತು ಸೆಗಣಿ ಹಾಕ್ಲಿಕ್ಕೆ ಆಗ್ತದೆ? ಒಂದು ಇಷ್ಟಾದ್ರೂ ಬಗ್ಗಲಿಕ್ಕೆ, ಅಷ್ಟು ಬಗ್ಗಲಿಕ್ಕೆ ಹೊಟ್ಟೆ ಬಿಡ್ತದ? ಅಷ್ಟು ತುಂಬಿಸಿದ್ದೇನೆ. ಬೆಳಿಗ್ಗೆ ಆದ್ರೆ ಎಲ್ಲ ಕರ್ರಾಗಿ ಸರಿ ಆಗ್ತದೆ. ಸರಿಯಾಗಿ ಕೂತು ಸೆಗಣಿ ಹಾಕುವ ನೆಲ ಮುಟ್ಟುಗಳ ಸ್ಥಳ ಶುದ್ಧಿ ಮಾಡಬೇಕೆನ್ನುವ ಹಾಗೆ ಹೇಳಿದ್ರು, ಅದಕ್ಕೂ ನೀನು ಮುಂದಾಗಲಿಲ್ಲ. ಕಷ್ಟ ಆಗ್ತದೆ, ಹಾಗಾಗಿ ತೊಂದರೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರ ಅಡುಗೆ ಬೇಡವಾ? ಅದು ಬೇಡ ಅಂತ ಆದ್ರೆ ಶೂದ್ರರ ಅಡುಗೆ ಅಲ್ಲಿ ಏನುಂಟು? ಎಲುಬಿದ್ದು ಬೇರೆ, ಮಾಂಸದ್ದು ಬೇರೆ, ಯಾವುದು ಬೇಕು ನಿನಗೆ? ನಾನು ಅಲ್ಲಿಗೆ ಹೋಗ್ತೇನೆ. ಹೌದಾ? ಹೋಗು. ಆಯ್ತು. ಹಾಗೆ ಹೋಗುದಾ? ಖರ್ಚಿಗೆ ನೀವು ಹಾಗೆಲ್ಲ ಹೇಳ್ಬಾರ್ದು. ನನ್ನ ಪ್ರಾಮಾಣಿಕ ಕರ್ತವ್ಯಕ್ಕೆ ಧಕ್ಕೆ ಬರ್ತದೆ. ಬೇಡ ಅಂತ ಹೇಳ್ಬಾರ್ದು. ನಾವು ಹೀಗೆ ಕೊಡುದು. ಅದು ಹೀಗೆ ನೀವು ಕೊಟ್ರೆ ತಗೊಳ್ಳೋದು ಬಿಟ್ರೆ ಪ್ರೀತಿಯಲ್ಲಿ ಅದು ಬೇಡ. ಆಯ್ತು, ಮತ್ತೆ ಓಯ್ ಬನ್ನಿ, ಕೆಲಸವರಾಗಿದೆ. ಯಾಕೆ ಸುಮ್ಮನೆ ಕೊಡ್ತೇನೆ ಅಂತ ಹೇಳುವಾಗ ನಮ್ಮಲ್ಲಿ ಇದ್ರೆ ಕೊಡ್ಬೇಕು. ನೀವು ಅವರಲ್ಲಿ ಸಾಲ ಕೇಳಿ ಯಾಕೆ ಕೊಡ್ತೀರಿ? ನಾನು ಅವರಲ್ಲಿ ಸಾಲ ಕೇಳುವುದಕ್ಕೆ ಹೋದದ್ದ? ಮತ್ತೆ ಯಾಕೆ? ಮತ್ತೆ ಅವರು ಯಾರು? ಯಾರು? ಭಂಡಾರಿಗಳು, ಅಂದ್ರೆ ಕೋಶಾಧಿಕಾರಿಗಳು. ಅವರಿಗೆ ನಾನು ಸೂಚನೆ ಕೊಟ್ಟದ್ದು. ಅವರಲ್ಲಿ ತುಂಬಾ ಉಂಟಾ? ಅವರಲ್ಲಿ ಬೇಕಾದಷ್ಟು ಉಂಟು. ಹೌದಾ? ಹೌದು, ಬೇಕಾದಷ್ಟು ಉಂಟು. ಆದರೆ ಇವನಿಗೆ ಇಷ್ಟು ಸಾಕು ಅಂತ ಹೇಳಿದ್ರು. ಇವನಿಗೆ ಇಷ್ಟು ಸಾಕು. ಓ, ಈಗ ಇವರಿಗೆ ಗೊತ್ತಾಗಿದೆ. ಇನ್ನು ಇದು ಓಡ್ಲಿಕ್ಕಿಲ್ಲ ಸಮಯ. ಇದು ಹೆಚ್ಚೆಲ್ಲ ಕೊಡುದು ಬೇಡ, ಕೇಳಿದ ಅರ್ಧ ಕೊಡುವ ಅಂತ. ಈಗ ಅಷ್ಟು ಮತ್ತೆ ಅಲ್ಲಿ ನಾವು ಕೊಡುದಿಲ್ವಾ? ಅಲ್ಲಿ ಕೊಡ್ತೀರ ನೀವು. ಸಂತೋಷ ಆಗಿದೆ, ಅಲ್ಲಿ ಸಂತೋಷ ಆಯ್ತು. ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ನಮ್ಮ ನಿಮ್ಮ ಭೇಟಿ ಉತ್ಸವದಲ್ಲಿ